Everyone say namaste. Namaste. Horse or pony guys, ಇದು pony. YouTube channel. City London Diaries. City London Diaries. Yeah. ನೋಡಿ ಎಲ್ಲ ಹಿಂಗ್ ಸಮ್ಮರ್ ಹಿಂಗ್ ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ಜನ ಜಾತ್ರೆ. ನಮ್ಮ ಇಂಡಿಯಾದಲ್ಲೂ ಈ ಥರ ಮಾಡಬೇಕು ಗೈಸ್. ಹಳ್ಳಿ ಕಡೆ ಎಲ್ಲ ಈ ಥರ ಫುಲ್ ಜನ ಎಲ್ಲ ಬಂದು ನಮ್ಮ ಇಂಡಿಯಾನೂ ಆ ಥರ ನೋಡ್ಬೇಕು. ನಾವು ಹೆಂಗೆ ಬಂದು UK ಈ ಥರ ಜಾಗ ನೋಡಿ ವಾವ್ ಅಂತಿರೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೈಸ್, ಕಾರ್ ಶೇಪಲ್ಲಿ. ಗೈಸ್ ಇವಾಗ ನಾವು ನಮ್ಮ ಥರ್ಡ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ, ದಟ್ ಇಸ್ ಬಿಬೂರಿ ಅಂತ, ಆರ್ಲಿಂಗ್ಟನ್ ಲೇನ್. ಸೊ ಇದು ಬಂದ್ಬಿಟ್ಟು ಫೇಮಸ್ ಫೋಟೋಗ್ರಫಿಕ್ ಸ್ಟ್ರೀಟ್ ಇನ್ ಕಾಟ್ಸ್ವುಡ್. ಇಲ್ಲಿ ತುಂಬಾ ಮೂವೀಸ್ ಶೂಟ್ ಮಾಡಿದ್ದಾರೆ, ಸ್ಟಾರ್ ಡಸ್ಟ್ ಮತ್ತೆ ಹ್ಯಾರಿ ಪಾಟರ್. ಸೋ ಕ್ಯೂಟ್ ಬ್ರೌನ್ ಪೂಡಲ್. ಗೈಸ್ ಈ ದೇಶದಲ್ಲಿ ನಾಯಿಗೆ ಎಷ್ಟು ಪ್ರಿಫರೆನ್ಸ್, ಮನುಷ್ಯರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೋ ಅಷ್ಟೇ ಪ್ರಿಫರೆನ್ಸ್ ನಾಯಿಗೂ ಕೊಡ್ತಾರೆ. ಬೆಂಗಳೂರಲ್ಲಾದರೆ ಡಿಮ್ಯಾಂಡ್ ಡಿಪ್ ಹೊಡೆದ್ರೆ ನಾವು ಫಸ್ಟ್ ಹೋಗ್ತೀವಿ ಅಂತ, ಆದರೆ UKದಲ್ಲಿ ಡಿಮ್ಯಾಂಡ್ ಡಿಪ್ ಹೊಡೆದ್ರೆ ನೀವು ಫಸ್ಟ್ ಹೋಗಿ ಅಂತ ಗೊತ್ತಾಗ. ಅಲ್ಲಿ ನೋಡಿ ಮನೆಗಳು. ಸೊ ನಾವಿವಾಗ ಹೋಗ್ತಿರೋದಲ್ಲೇ ನಿಮಗಳಿಗೋಸ್ಕರ ಬೆಸ್ಟ್ ಕ್ಲಾರಿಟಿ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಹೊಸ ಕ್ಯಾಮ್ರಾ ತೊಗೊಂಡಿದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಣಿಸ್ತು ನನಗೆ. ನೋಡಿ ಎಲ್ಲ ಹಿಂಗೆ ಸಮ್ಮರ್ ಹಿಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಜನ ಜಾತ್ರೆ. ಜನ ಮರಳೋ ಜಾತ್ರೆ ಮರಳೋ ಅಂದಂಗೆ ಆಗಿದೆ ಗೈಸ್ ಈ ಜಾಗ. ಯಪ್ಪ 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 ಉಫ್. ಇದು ನೋಡಿ ಗೈಸ್, ಇದು ಹಾರ್ಸು ಪೋನಿ ಗೈಸ್, ಇದು ಪೋನಿ ಹೀಗಿದೆ ನೋಡಿ. ನಾನು ಇದ್ರ ಮೇಲೆ ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ಐ ಆಲ್ವೇಸ್ ವಾಂಟೆಡ್ ಟು ಗೋ ಆನ್ ಅ ಹಾರ್ಸ್. ನಾನು ಯಾವತ್ತೂ ಹಾರ್ಸ್ ಮೇಲೆ ಹೋಗೇ ಇಲ್ಲ. ಸೊ ಹಾರ್ಸ್ ಮೇಲೆ ಹೋಗಬೇಕು ಅಂತ ತುಂಬ ಆಸೆ. ಲಂಡನ್ UKಗೆ ಬಂದ್ಬಿಟ್ಟು ಹಾರ್ಸ್ ಮೇಲೆ ಹೋಗೋ ಪುಣ್ಯ ಇತ್ತೇನೋ ನನಗೆ. ಅದಕ್ಕೆ ಬನ್ನಿ ಗೈಸ್ ಇವಾಗ ಹೋಗೋಣ. ಈ ಒಂದು ಹಾರ್ಸ್ ರೈಡ್ಗೆ ನಾನು ಕೊಡ್ತಾ ಇರೋದು 5 pounds ಗೈಸ್. 5 pounds ಕೇಳಿದರೆ ಸೊ ಅಲ್ಲಿ ಮೇಲ್ವರೆಗೂ ಕರ್ಕೊಂಬರ್ತಾರಂತೆ. ಬನ್ನಿ ಗೈಸ್ ಹೋಗೋಣ. ನೋಡಿ ಹುಡುಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು. Yeah, it's a vlog. Just say hi. Everyone say namaste. Namaste. Thank you so much. What's your YouTube channel? City London Diaries. City London Diaries. Yeah. Hold here, and then I lift your foot, and you just pull yourself over. I should put my leg on your hand? Yeah, right. Yeah. That's fine? Yeah, fine. Yeah, stand. Honestly, go. You ready? Go. Oh, sorry. Oh, sorry. Oh, okay. Done? Yeah. Nice. Should I have to put my legs somewhere? No, it's fine. These are a bit short. Just try and keep your legs still. Watch and your back. hold here. Hey guy, you can order some. Wait. Next. I'll take you next. Pony rides. We got your pony rides. Oh, you're going very fast, huh? Oh, sure, don't do Ah. Pony rides. Next ನಮ್ಮ ನೆಕ್ಸ್ಟ್. ಹಂಗೆ ಸರಿ, ಈ ಕಡೆ ಚೆನ್ನಾಗಿ ಬರ್ತಾರೆ. You got 6 horses I've got. All of them are white color? Yeah, yesterday we had a completely white one. White and blue. It's like a little bit of blue, like dark but grey at the same time on the front and the back. But yesterday Keep just it the lit. white one. Okay. Got it. Or just hold on to the seat and then. Yeah, or like hold here and just swing your leg Or do it round. over front Yeah, like ways. that, and then just jump. Okay, got it. ಹುಷಾರು ಸಿರಿ. Got it? Front One ways. gets hurt, right? No, she won't hurt at all. Okay. Come on. Hold on to the seat. You got it. And then Ah. jump. ಅಷ್ಟೇ. Yeah, Perfect. she's fine. Thank you. Thank you very much. Pony rides. ಓಕೆ ನೈಸ್. ಗೈಸ್ ಇವಾಗ ಯಶಿಕಾ ನಾನು ಹೋಗ್ತಾ ಇದ್ದೀವಿ. Hi, guys.
ಜೋರಾಗಿ ಹೋಗ್ತಾ ಇದ್ದೀವಿ ಹುಡುಗಿ ಅಂತ ಹೇಳಿದ್ರು. Pony ride! Go and get your pony ride! ಜಾಸ್ತಿ ದೂರ ಕರ್ಕೊಂಡು ಹೋಗಲಿಲ್ಲ ಗೈಸ್. ಹತ್ತತ್ರ ಅಂದರೆ ಒಂದು 50 ಮೀಟ್ರು ಇಲ್ಲ ಅನಿಸುತ್ತೆ, ಒಂದು 40 ಮೀಟ್ರು ಕರ್ಕೊಂಡು ಹೋದ ಅಷ್ಟೇ. 40 ಮೀಟ್ರಿಗೆ 5 ಪೌಂಡು ಅಂದರೆ ಹತ್ತತ್ರ 600 ರೂಪಾಯಿ. ಗೈಸ್ ಇವಾಗ ಯುವಾನ್ ಹೋಗ್ತಾ ಇದ್ದಾನೆ. What? ಇವಾಗ ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಆವಾಗಲೇ ನೋಡಿದ್ರಿ ಗೊತ್ತಾ, ಫ್ರೆಶ್ ಫಾರ್ ಲಂಚ್ ಅಂತ. ನೋಡಿ ಗೈಸ್ ಇದೊಂದಿದೆ, ಇದ್ರದ್ದು ಒರಿಜಿನಲ್ ಶಾಪ್ನ ತೋರಿಸ್ತೀವಿ ಈಚೆ ಹೋಗಿ. ಐಸ್ ಕ್ರೀಮ್ ತಗೊಳ್ಳೆ. ಬಾಬಾ ಇದನ್ನ ವೆನಿಸ್ ಅಂತ ಕರೀತಾರಾ? ವೆನಿಸ್ ಆಫ್ ಸ್ಕಾಚ್ ವರ್ಲ್ಡ್. ಓಕೆ, ಇದು ಫುಲ್ ಎಂಟೈರ್ ಪ್ಲೇಸ್ದು ಮ್ಯಾಪ್ ಅಲ್ಲ ಗೈಸ್? ನೋಡಿ ಗೈಸ್, ಇದೆ ಒರಿಜಿನಲ್ ಹೌಸಸ್ಸು. ಐಸ್ ಕ್ರೀಮ್ ಖಾಲಿ ಆಯಿತು, ಬನ್ನಿ ಹೋಗೋಣ. ಕಸ ಅನ್ನು ಡಸ್ಟ್ಬಿನ್ಗೆ ಹಾಕಬೇಕು. ಓಕೆ, ಆಲ್ ರೈಟ್. ಗೈಸ್ ನೋಡಿ ಗೈಸ್, ಚೆಸ್ನಟ್ಟು ಆವಾಗಲೇ ತೋರಿಸಿದ್ನಲ್ಲ ಮಿನಿಯೇಚರಲ್ಲಿ. ಈ ಮನೆ ತೋರಿಸ್ದೆ ಗೊತ್ತಾ, ಹೆಂಗಿದೆ ನೋಡಿ ಗೈಸ್. ಯಪ್ಪ, ಸೋ ಕ್ಯೂಟ್ ಗೈಸ್. ಇದನ್ನು ಎಷ್ಟು ಚೆನ್ನಾಗಿ ಮಿನಿ ಮಾಡೆಲ್ಸ್ ಆಗಿ ಮಾಡಿದ್ದಾರೆ ಅಂದರೆ ಸೋ ಗುಡ್, ಸೋ ಇನೋವೇಟಿವ್. ನಮ್ಮ ಇಂಡಿಯಾದಲ್ಲೂ ಈ ಥರ ಮಾಡಬೇಕು ಗೈಸ್. ಹಳ್ಳಿ ಕಡೆ ಎಲ್ಲ ಈ ಥರ ಫುಲ್ ಸೈಟ್ ಸೀಯಿಂಗ್ ಥರ ಮಾಡಿ, ಲೇಕು ರಿವರ್ ಎಲ್ಲ ಇರುತ್ತೆ ಅಲ್ವಾ ನಮ್ಮೂರ ಕಡೆ ಎಲ್ಲ, ಆ ಥರ ಮಾಡಬೇಕು. ಆದರೆ ಈ ಸ್ಟೈಲ್ ಮಾಡಬಾರ್ದು, ನಮ್ಮದ್ರಲ್ಲೇ ಒಂಥರ ಡಿಫ್ರೆಂಟಾಗಿ ಮಾಡಬೇಕು. ಜನ ಎಲ್ಲ ಬಂದು ನಮ್ಮ ಇಂಡಿಯಾನೂ ಆ ಥರ ನೋಡ್ಬೇಕು. ನಾವು ಹೆಂಗೆ ಬಂದು UK ಈ ಥರ ಜಾಗ ನೋಡಿ ವಾವ್ ಅಂತಿರೋ, ಆ ಥರ ಇಂಡಿಯಾದಲ್ಲೂ ಪ್ರತಿಯೊಂದು ಜಾಗ, ಇಂಡಿಯಾದಲ್ಲಿ ಜಾಗ ಇದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ UK ಒಂದೊಂದು ಕಾರ್ನರ್ನು ಯುಟಿಲೈಸ್ ಮಾಡಿಕೊಂಡು ದೇವ್ ಮೇಡ್ ಇಟ್ ಅ ಟೂರಿಸ್ಟ್ ಪ್ಲೇಸ್. ಸೊ ಅದೇ ಥರ ಇಂಡಿಯಾನು ಆಗಬೇಕು ಗೈಸ್, ಖಂಡಿತ ಹಾಗೆ ಆಗುತ್ತೆ ಹೋಪ್ಫುಲಿ. ಭಾರತ ದೇಶ ಗೈಸ್, ಏನೇ ಆದರೂ ಭಾರತನ ಮಾತ್ರ ಬಿಡ್ಕೋಬಾರ್ದು. ನಮ್ಮ ದೇಶನೇ ಎಂಡ್ ಆಫ್ ದ ಡೇ ಅಷ್ಟೇ ಗೈಸ್. ನೋಡಿ ಗೈಸ್, ಇಲ್ಲಿಂದ ಹೆಂಗೆ ಕಾಣುತ್ತೆ ಈ ಜಾಗ ನೋಡಿ. ಆವಾಗಲೇ ತೋರಿಸಿದ್ನಲ್ಲ ಮಾಡೆಲ್ ಹೌಸಲ್ಲಿ ಎಷ್ಟೊಂದು ರೆಸ್ಟೋರೆಂಟ್ಸ್ ಇತ್ತು ಅಂತ. ಸೊ ಇದೆ ಆ ರೆಸ್ಟೋರೆಂಟ್ ಎಲ್ಲ. ಎಲ್ಲಿ? ಈ ಕಡೆಯಿಂದ. ಈ ಕಡೆಯಿಂದ ಫುಲ್ ಚೆನ್ನಾಗಿ ಕಾಣುತ್ತೆ, ಬಟ್ ಬ್ರಿಡ್ಜ್ ಕಾಣಲ್ಲ. ಇಲ್ಲಿ ನಿಂತ್ಕೋಬೇಕನ್ಸುತ್ತೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ವಾಟರ್ ಫ್ಲೋ ಆಗ್ತಿದೆ ಇಲ್ಲಿ. ಓ ಗುಡ್, ವಾವ್. ಮೋಟರಿಂಗ್ ಮ್ಯೂಸಿಯಂ ಅಂತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೈಸ್, ಕಾರ್ ಶೇಪಲ್ಲಿ ಗಿಡನ. ಅಯ್ಯೋ, ಎಷ್ಟು ಮುದ್ದಾಗಿದೆ ನೋಡಿ. ಇದು ಫುಲ್ಲು ಪೆಬಲ್ಸು ಗೈಸ್, ಇಲ್ಲಿ ಕಲ್ಲು. ವಾವ್, so good. ಗೈಸ್, ಇವಾಗ ನಾವು ನಮ್ಮ ಥರ್ಡ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ, ದಟ್ ಈಸ್ ಬಿಬೂರಿ ಅಂತ. ನೋಡಿ ಗೈಸ್, ಇದು ಹೆಂಗಿದೆ. ಸೊ ಇದು ಫುಲ್ಲು ಲೇಕ್ ಥರ ನೋಡಿ. ಅಲ್ಲಿ ಬ್ರಿಡ್ಜ್ ಇದೆ, ಇಲ್ಲಿ ಫುಲ್ಲು ವಾಟರು. ಇಲ್ಲಿ ನೋಡಿ ಸ್ಟೆಪ್ಸ್ ಇದೆ, ಇಲ್ಲಿ ಇಳ್ಕೊಂಡು ಹೋಗ್ಬೋದು. ಮತ್ತು ಅಲ್ಲೂ ಕೂಡ ಬ್ರಿಡ್ಜ್ ಇದೆ. ಸಮ್ಮರ್ ಅಂತ ಅಂದ್ಬಿಟ್ಟು ನೋಡಿ ಗೈಸ್, ಅಲ್ಲಿಂದ ಕಾಣಿಸ್ತಿದ್ಯಾ ಉದ್ದಕ್ಕೂ ಕಾರು. ಅಂದರೆ ಎಷ್ಟು ಜನ ಇದ್ದಾರೆ ಇಮ್ಯಾಜಿನ್ ಮಾಡಿ. ಯಾರೂ ಮನೇಲೇ ಇರ್ತಿಲ್ಲ, ಏಕೆಂದರೆ ಈಗೀಗ ಸ್ವಲ್ಪ ವೆದರು ಚೆನ್ನಾಗಾಗ್ತಿದೆ, ಗಾಳಿ ಬರ್ತಾ ಇದೆ. ಅಷ್ಟು ಬಿಸಿಲು ಹೊಡಿತಿದ್ರು ಗಾಳಿ ಇದೆ ಅಲ್ವಾ.
ಸೊ ಇಟ್ ಈಸ್ ಮ್ಯಾನೇಜಬಲ್. ಅದಕ್ಕೆ ಎಲ್ಲರೂ ಮನೆಯಿಂದ ಈಚೆ ಇದ್ದಾರೆ, ನೀರಲ್ಲೇ ಆಟ ಆಡ್ಕೊಂಡು ಬಟ್ಟೆ ಎಲ್ಲ ಬಿಚ್ಕೊಂಡು ನೀರಲ್ಲೇ ತೇಳ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ನೋಡಿ ಎಷ್ಟು ಕಾರ್ ಇದೆ ನೋಡಿ, ಇಲ್ಲಿಂದ ಹಿಡ್ದು ಆ ಎಂಡೋರ್ಗೂ ಇದೆ. ಇಲ್ಲಿರೋರ್ದು ಲೈಫೇ ಲೈಫಪ್ಪ, ಸೂಪರ್ ಲೈಫ್. ನೋಡಿ ವಾಟರ್ ಸ್ಪ್ಲ್ಯಾಶ್ ಮಾಡ್ಕೋತವ್ರೆ ಒಬ್ರಿಗೊಬ್ರು. ಬಟ್ ಗೈಸ್ ಪೂಡಲ್ ನೋಡಿ ಎಷ್ಟು ಕ್ಯೂಟಾಗಿದೆ. ಅಯ್ಯೋ ಗೈಸ್ ನೋಡಿ, ಅದು ಅಪ್ಪಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಮೇಲತ್ತಿತ್ತು. ಸೋ ಕ್ಯೂಟ್ ಬ್ರೌನ್ ಪೂಡಲ್, ಎಷ್ಟು ಮುದ್ದಾಗಿದೆ ನೋಡಿ. ಮಾತೆಷ್ಟು ಚೆನ್ನಾಗಿ ಕೇಳುತ್ತಪ್ಪ. ಅವರಪ್ಪ ಅಂದಿದ ತಕ್ಷಣ ಮೇಲತ್ತಿತ್ತು. ನಮ್ಮ ಬ್ರೂನೂ ಕೇಳ್ತಾನೆ ಗೈಸ್ ನನ್ನ ಮಾತನ್ನ, ಎಷ್ಟು ಚೆನ್ನಾಗಿ ಕೇಳ್ತಾನೆ ಗೊತ್ತಾ. ಯಾವಾಗಲೂ ಕೇಳಲ್ಲ, ಕೆಲವೊಂದು ಸಲ ಮಾತ್ರ ಕೇಳೋದು. ಗೈಸ್ ನೋಡಿ ಗೈಸ್, ಈ ದೇಶದಲ್ಲಿ ನಾಯಿಗೆ ಎಷ್ಟು ಪ್ರಿಫರೆನ್ಸ್, ಮನುಷ್ಯರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೋ ಅಷ್ಟೇ ಪ್ರಿಫರೆನ್ಸ್ ನಾಯಿಗೂ ಕೊಡ್ತಾರೆ. ನೋಡಿ ಇದು ಹ್ಯೂಮನ್ ಟ್ರೀಟ್ಸು, ಇದು ನಾಯಿ ಡಾಗ್ ಟ್ರೀಟ್ಸು, ಅಂದರೆ ನಾಯಿಗೆ ಅಂತ ಕೊಡೋದು. ನೋಡಿ ಬಿಸ್ಕೆಟ್, ಬಿಸ್ಕೆಟ್ಟು ಬೇಡ ಬೇಡ, ಇದು ಚಾಕ್ಲೇಟು. ನೋಡಿದ್ರ, ಇದು ನಾರ್ಮಲ್ ಹೋಟೆಲು ಗೈಸ್, ಹೋಟ್ಲಲ್ಲಿ ಇಟ್ಟಿರೋದು ಆ ಥರ. ನೋಡಿದ್ರ ಗೊತ್ತಾಯ್ತಾ ನಿಮಗೆ ಡಾಗ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಅಂತ. ಯಾರು ಡಾಗ್ನ ಕಾಲಲ್ಲಿ ಒದಿಯೋದು, ಥೂ ನಾಯಿ ಅಂತ ಅನ್ನೋದೆಲ್ಲ ಮಾಡಬೇಡಿ ಗೈಸ್. ನೋಡಿ ಡಾಗ್ನ ದೇವ್ರ ಥರ ನೋಡ್ತಾರೆ. ಡಾಗ್ ಅನ್ನೋ ಹೆಸರಲ್ಲೇ ಗಾಡ್ ಇದೆ ಗೈಸ್. ಸೊ ನಾಯಿನ ಕೀಳಾಗಿ ನೋಡಬೇಡಿ ಅಷ್ಟೇ. ಈ ದೇಶದಲ್ಲೇ ನಾಯಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಅಂದರೆ, ಭಾರತೀಯರಾಗಿ ನಾವು ನಾಯಿಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು. ದಯವಿಟ್ಟು ಯಾವ ನಾಯಿಗೂ ದೂಷಿಸ್ಬೇಡಿ. ಯಾವುದೇ ನಾಯಿ ನೋಡಿದ್ರು ಅದಕ್ಕೆ ಊಟ ಹಾಕಿ, ಈ ಬಿಸಿಲು ಟೈಮಲ್ಲಿ ಅದಕ್ಕೆ ಚೆನ್ನಾಗಿ ನೀರು, ಮನೆ ಮುಂದೆ ನೀರುಗಳಿಡಿ ಅಷ್ಟೇ ಗೈಸ್. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇವಾಗ ಹೋಗೋಣ. ನೋಡಿ ಗೈಸ್ ಹೆಂಗಿದೆ, ಅಲ್ಲೆಲ್ಲ ಮನೆ ಇದೆ, ಇಲ್ಲಿ ರೋಡ್ ಇದೆ. ಸೊ ದಿಸ್ ಇಸ್ ದ ವಾಟರ್. ಅಲ್ಲಿ ನೋಡಿ ಕ್ಯೂಟ್ ಸ್ಮಾಲ್ ವಾಟರ್ ಫಾಲ್ಸ್. ನೋಡಿ ಇಲ್ಲೆಲ್ಲ ಚಿಲ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ವಾಟರ್ ಫಾಲ್ ಇದೆ ನೋಡಿ, ಕಾಣ್ತಿದ್ಯಾ? ಸ್ವಲ್ಪ ಕಾಣ್ತಿದೆ ನೋಡಿ. ಬ್ರಿಡ್ಜ್ ಇದೆ ನೋಡಿ ಗೈಸ್, ಚೆನ್ನಾಗಿದೆ ಇದು ಒಂಥರ ಗೈಸ್. ಇಲ್ಲೆಲ್ಲ ಇನ್ನೊಂದೇನು ಗೊತ್ತಾ ನೋಡಿ, ಇವಾಗ ಇಲ್ಲಿ ಕಾರ್ ನಿಲ್ಸಿರ್ತಾರಲ್ವ, ಇವರು ಹೋಗ್ತಿದ್ದಾರೆ ಅಲ್ವಾ. ಇವಾಗ ನಮ್ಮ ದೇಶದಲ್ಲೆಲ್ಲ ಬೆಂಗಳೂರಲ್ಲಾದರೆ ಡಿಮ್ಯಾಂಡ್ ಡಿಪ್ ಹೊಡೆದ್ರೆ ನಾವು ಫಸ್ಟ್ ಹೋಗ್ತೀವಿ ಅಂತ, ಆದರೆ UK ಡಿಮ್ಯಾಂಡ್ ಡಿಪ್ ಹೊಡೆದ್ರೆ ನೀವು ಫಸ್ಟ್ ಹೋಗಿ ಅಂತ, ಗೊತ್ತಾ ಗೈಸ್. ಈ ನೀರಲ್ಲಿ ಎಷ್ಟು ಪಾಚಿ ಕಟ್ಕೊಂಡಿದೆ ಗೊತ್ತಾ ನೋಡಿ, ಫುಲ್ಲು ಪಾಚಿ ಗೈಸ್. ನಾವು ಆವಾಗಲೇ ಹೋಗಿದ್ವಿ ಅಲ್ಲ ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ಗೆ, ಅಲ್ಲಿ ನೀರು ತುಂಬ ಕ್ಲಿಯರಾಗಿ ಚೆನ್ನಾಗಿತ್ತು, ಬರೀ ಸ್ಟೋನ್ಸ್ ಇತ್ತು ಅಷ್ಟೇ. ಇಲ್ಲೆಲ್ಲ ನಡೆಯೋಕ್ಕೆ ಆಗಲ್ಲ ಗೈಸ್, ಅಷ್ಟು ಪಾಚಿ ತುಂಬ್ಕೊಂಡ್ಬಿಟ್ಟಿದೆ. ಅಲ್ಲಿ ನೋಡಿ ಮನೆಗಳು. ಸೊ ನಾವಿವಾಗ ಹೋಗ್ತಿರೋದಲ್ಲೇ. ವಾವ್, ಏನು ಏಸ್ಥೆಟಿಕ್ ಆಗಿದೆ ನೋಡಿ ಆ ಜಾಗ. ವಾವ್, UK ಆ್ಯಂಡ್ ಇಟ್ಸ್ ಏಸ್ಥೆಟಿಕ್ ಬಿಲ್ಡಿಂಗ್ಸ್, ಸೋ ಗುಡ್. ಇದ್ರದ್ದು ಮ್ಯಾಪ್ ನೋಡಿದ್ರಾ? ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ. ಬನ್ನಿ ಹೋಗೋಣ. ಇವಾಗ ನಾವು ಸ್ಟಾರ್ಟಿಂಗಿಂದ ಬಂದಿದ್ದು ನಾವು 3 ಜಾಗ ನೋಡಿದ್ವಿ ಅಲ್ವಾ, ಅದಷ್ಟು ಬಂದು ಕಾಟ್ಸ್ ವರ್ಲ್ಡಲ್ಲಿ ಇವೆಲ್ಲ ಒಂದೊಂದು ಪಾರ್ಟ್ ಅಷ್ಟೇ. ಸೊ ಇವಾಗ ಬಾವ ಹೇಳ್ತಾರೆ ಏನು ಅಂತ. ಬನ್ನಿ ಗೈಸ್. ಇದು ಬಂದ್ಬಿಟ್ಟು ಇದು ಬಿಬೂರಿ ಅಂತ. ಬಿಬೂರಿದಲ್ಲಿ ನಾವಿರೋ ಲೇನ್ ಬಂದ್ಬಿಟ್ಟು ಆರ್ಲಿಂಗ್ಟನ್ ಲೇನ್. ಸೊ ಇದು ಬಂದ್ಬಿಟ್ಟು ಫೇಮಸ್ ಫೋಟೋಗ್ರಫಿಕ್ ಸ್ಟ್ರೀಟ್ ಇನ್ ಕಾಟ್ಸ್ವುಡ್. ಇಲ್ಲಿ ತುಂಬ ಮೂವೀಸ್ ಶೂಟ್ ಮಾಡಿದ್ದಾರೆ, ಸ್ಟಾರ್ ಡಸ್ಟ್ ಮತ್ತು ಹ್ಯಾರಿ ಪಾಟರ್ ತುಂಬ ಮೂವೀಸಲ್ಲಿ ಶೂಟ್ ಮಾಡಿದ್ದಾರೆ. ಬಟ್ ಇದೊಂಥರ ಲೈಕ್ ಫೋಟೋಗ್ರಫಿಕ್ ಸ್ಟ್ರೀಟ್. ಸೊ ಫೋಟೋ ತೆಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂಥರ ರೋ ಹೌಸಸ್, ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಸ್ಟ್ರೀಮ್ ಆಫ್ ವಾಟರ್ ಫ್ಲೋ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಅದೊಂದು ಸ್ಪಾಟ್. ಇವಾಗ ಅದಕ್ಕೆ ಇಲ್ಲಿ ಬಂದು ಫೋಟೋಸ್ ತೊಗೊಳ್ಳೋಣ ಬಂದಿದ್ದೀವಿ. ಬಟ್ ಇದು ಚೆನ್ನಾಗಿದೆ, ತೋರಿಸಿ. ಎಷ್ಟೊಂದು ಇಂಗ್ಲೀಷ್ ಮೂವೀಸ್ನ ಇಲ್ಲೇ ಶೂಟ್ ಮಾಡಿದಾರಂತೆ. ಸೊ ಇಟ್ಸ್ ಬೇಸಿಕಲಿ ಲೈಕ್ ಫೋಟೋಜೆನಿಕ್ ಪ್ಲೇಸ್ ಅವರು ಫೋಟೋ ಮೂವೀಸ್ ತೆಗೆಯುವಂಥ ಜಾಗ ಗೈಸ್. ನೋಡಿ
ಗ್ಲಿಚ್ ಹೊಡಿಯುತ್ತೆ ಗೈಸ್. ಕ್ಲಾರಿಟಿ ಚೆನ್ನಾಗಿದೆಯಾ ಗೈಸ್ ಕ್ಯಾಮ್ರಾದು? ಕಮೆಂಟ್ ಮಾಡಿ ಹೇಗೆ ಬರ್ತಾ ಇದೆ ನನ್ನ ವಿಡಿಯೋಸ್ ಕ್ಲಾರಿಟಿ ಸಮೇತ ಅಂತ. ನಿಮಗಳಿಗೋಸ್ಕರ ಬೆಸ್ಟ್ ಕ್ಲಾರಿಟಿ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಹೊಸ ಕ್ಯಾಮ್ರಾ ತೊಗೊಂಡಿದ್ದು. ಈ ಕ್ಯಾಮ್ರಾ ಬಗ್ಗೆನೂ ಹೇಳ್ತೀನಿ ಗೈಸ್. ಹೊಸದು ಅಂದರೆ ಆಯಿತು ಈ ವರ್ಷನೇ ತೊಗೊಂಡಿದ್ದು, ಜಾನಲ್ಲಿ ತೊಗೊಂಡೆ ಅನಿಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. ಜಾನಲ್ಲೋ ಡಿಸೆಂಬರಲ್ಲೋ ತೊಗೊಂಡೆ ಗೈಸ್. ಬಟ್ ಈಗಲೇ ವ್ಲಾಗ್ ಮಾಡ್ತಾ ಇರೋದು. ನೋಡಿ ಜಾಗ ನೋಡಿ ನೀವಾಯಿತು. ಬನ್ನಿ ಕಮ್ಮಿ ಅಶ್ವಿಕಾ ಕಮ್. ನೋಡಿ ಗೈಸ್ ಈ ಮನೆ ಎಷ್ಟು ಕ್ಯೂಟಾಗಿದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಬರೀ 9 ಮನೆ ಅಂತ ಇರೋದು ನೋಡಿ. ಇಲ್ಲೆಲ್ಲ ಮನೆಗಳಲ್ಲಿ ಜನ ವಾಸ ಮಾಡ್ತಿದ್ದಾರಂತೆ. ಎಂಥ ಸೂಪರ್ ವ್ಯೂ ಅಲ್ಲ ಗೈಸ್ ಅವ್ರಿಗೆ. ಎವ್ರಿ ಡೇ ಬೆಳಗ್ಗೆ ಎದ್ದರೆ ಮನೆ ಮುಂದೆ ಗ್ರೀನರಿ ಮುಂದೆ ಒಂದು ಚಿಕ್ಕ ವಾಟರ್ ಫ್ಲೋ ಆಗುತ್ತೆ. ಈ ಥರ ಸೋ ನೈಸ್ ಅಲ್ಲ ಗೈಸ್. ಇಂಥ ವಾವ್, ಒಂಥರ ಒಂದೊಂದು ಜಾಗ ನೋಡ್ತಾ ಇದ್ದರೆ ಡೇ ಬೈ ಡೇ ವಾವ್ ಪ್ರಪಂಚ ಎಷ್ಟು ದೊಡ್ಡದಾಗಿದೆ, ನಾನು ಇನ್ನೂ ಏನೂ ನೋಡಿಲ್ಲ ಅಂತ ಅನಿಸುತ್ತೆ. ತುಂಬ ಸುತ್ತಬೇಕು ಗೈಸ್. ನನ್ನದು ಡ್ರೀಮ್ ಇರೋದು ಇಡೀ ಪ್ರಪಂಚ ಸುತ್ತಬೇಕು ಅಂತ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಪಂಚ ಸುತ್ತಬೇಕು, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಪಂಚ ನಿಮಗೂ ಕೂಡ ತೋರಿಸ್ಬೇಕು ಅನ್ನೋದೊಂದು ಆಸೆ. ಏಕೆಂದರೆ ನಾನೇನು ನೋಡ್ತೀನೋ ಅದನ್ನು ಕೂಡ ನೀವು ನೋಡಬೇಕು ಅನ್ನೋ ಒಂದು ಆಸೆ ನನಗೆ. ಇವಾಗ ಸರಿ ಬನ್ನಿ ಗೈಸ್, ಒಂದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಂಡು ವಾಪಸ್ ನಾನು ಲಂಡನ್ಗೆ ಹೊರಡ್ತಾ ಇದ್ದೀನಿ. ಬನ್ನಿ ಇವಾಗ ಒಂದು ಸ್ವಲ್ಪ ಫೋಟೋ ವಿಡಿಯೋಸ್ ಎಲ್ಲ ತೆಕ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಹಸು ನೋಡಿ ಗೈಸ್, ಲಂಡನ್ ಹಸು ಹೆಂಗಿದೆ. ಹೆಂಗೆ ಕತ್ನ ಒಳಗಡೆ ಹಾಕಿ ಊಟ ಮಾಡ್ತಿದೆ ಗೊತ್ತಾ ನೋಡಿ. ಅಯ್ಯೋ ಅವಾಗಲೇ ಮಾಡ್ತು ಗೈಸ್, ಈಗ ಮಾಡ್ತಾ ಇಲ್ಲ. ಮಾಡ್ಬಿಟ್ಟು ಹೋಗು ಗುರು. ಹಂಗೆ ಹೋಗ್ಬಿಡ ನೋಡಿ ಅಲ್ಲೊಂದಿದೆ. ಈಗ ಇಲ್ಲಿಂದ ಬರ್ಬೇಕಿತ್ತಲ್ಲ, ಬಂತು ನೋಡಿ ಇಲ್ಲೊಂದಿದೆ. ಈಗಲಾರು ತಿನ್ನು ಗುರು, ನಾನು ಹೋಗ್ಬೇಕು, ಬೇಗ ತಿನ್ನು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಯ್ಯೋ ತಿಂತಾನೆ ಇಲ್ಲ. ಐ ಗೆಸ್ ಅದು ಗಂಡ, ಇದು ಹೆಂಡತಿ ಅನ್ಸುತ್ತೆ. ಯಾಕೆಂದರೆ ನೋಡಿ ಹೆಂಡತಿ ಫುಲ್ ಮಕ್ಳ ಜೊತೆನೇ ಇವೆ, ಗಂಡ ಒಂಟಿಯಾಗಿ ಹೋಗ್ಬಿಡಿದೆ. ಅಲ್ಲಿ ಇನ್ನೊಂದು ಮಗು ಅಲ್ಲಿದೆ ನೋಡಿ. ಅಯ್ಯೋ 2 ಮಗು ಇದೆ. ಐ ಗೆಸ್ ಅವೆರಡು ಅಪ್ಪನ ಮಕ್ಕಳು, ಇವೆಲ್ಲ ಅಮ್ಮನ ಮಕ್ಕಳು ಅನಿಸುತ್ತೆ. ನಾನೇ ಏನೇನೋ ಹೇಳ್ಬಿಟ್ಟೆ ಗೈಸ್, ಅದಂಗಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇವಾಗ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಮಟನ್ ಬಿರಿಯಾನಿ ಎಲ್ಲ ತೊಗೊಂಡಿದ್ದೀವಿ. ಲಂಡನ್ನ ರೀಚ್ ಆಗಿದ್ದೀವಿ. ಇನ್ನೊಂದು 20 ಮಿನಿಟ್ಸ್ ಅಷ್ಟೇ ಅಲ್ವಾ ಬಾಬಾ? 20 ಮಿನಿಟ್ಸ್ ಅಷ್ಟೇ ಮನೆ ರೀಚ್ ಆಗ್ತೀನಿ. ಊಟ ಮಾಡ್ತಾಯಿದ್ದೀವಿ. ನನಗೆ ಇವಾಗ ಫೈನಲಿ ನಾನು ಇಲ್ಲಿ ವಾಟ್ಫೋರ್ಡ್ ಸ್ಟೇಷನ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ಇವಾಗ ನಾನು ಹೊಸ ಮನೆಗೆ ಬಂದುಬಿಟ್ಟು 3 ಸ್ಟಾಪ್ಸ್ ಅಷ್ಟೇ, ಒಂದು 15 ಮಿನಿಟ್ಸು. ಇವಾಗ ಬಾಬಾ ಹೊರಡ್ತಾ ಇದ್ದಾರೆ. ಬಾಯ್ ಅಕ್ಕ.
ಬಾಯ್ ಬಾಯ್. ಬರ್ತಾರಾ? ಮಕ್ಕಳು ಮಲ್ಕೊಬಿಟ್ಟಿದ್ದಾರೆ ಅಷ್ಟೇ ಗೈಸ್. ಹೋಪ್ಫುಲಿ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಬಾ. ಬಾಯ್ ಮಾಡಿ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಬಾಬಾ. ಟೇಕ್ ಕೇರ್. ಹೋಗ್ಬಿಟ್ಟು ಮೆಸೇಜ್ ಮಾಡೋಕೆ. ಡನ್ ಡನ್ ಡನ್. ಸರಿ ಸರಿ.